ಹಲೋ, ನಮಸ್ತೆ. ನನ್ನ ಹೆಸರು ರಾಮಣ್ಣ ಅಂತೇಳಿ. ನಮ್ಮದು ದೇವಗಾನಹಳ್ಳಿ. ಈ ದೇವನಹಳ್ಳಿ ಹತ್ರನೇ, ಏರ್ಪೋರ್ಟ್ಗೂ ಹತ್ರನೇ. ನಮ್ಮ ಫ್ಯಾಮಿಲಿಯವರೆಲ್ಲ, ನಮ್ಮ ಫ್ಯಾಮಿಲಿಯವರು ಒಬ್ಬರು ನಮ್ಮ ಹೆಂಗಸರು, ನನ್ನ ಮಗನೊಬ್ಬನು ಎಲೆಕ್ಟ್ರಾನಿಕ್ ಇಂಜಿನಿಯರು, ಒಬ್ಬನು ಟೆಂಪೋ ಇದು ಮಾಡ್ಕೊಂಡು ಅವ್ರು ತುಂಬ ಸಪೋರ್ಟ್ ಮಾಡಿ ನನಗೆ ದಾಳಿಂಬೆ ಬೆಳೆಯೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಈ ನಮ್ಮ ಮನೆಯವರು ಎಷ್ಟು ಸಪೋರ್ಟ್ ಮಾಡಿದ್ರು ನಮ್ಗೆ ಬಹಳ ಮುಖ್ಯವಾಗಿ ನಮ್ಮ ಸುನಿಲ್ ಡಾಕ್ಟ್ರು ಅಂತ ಬಂದು ನಮ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಕೊಟ್ಟು ಇದು ಮಾಡಿ ಎರಡು ಮೂರು ವರ್ಷದಿಂದ ನಮ್ಗೆ ಭಾರಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡು, ಈ ಥರ ಬೆಳಿಬೇಕಾದ್ರೆ ಬಹಳ ಮುಖ್ಯ. ಅದು ಬಹಳ ಕೆಲಸ ಮಾಡಬೇಕು. ನೋಡಿ, ನಾನು ಮಾಡಿದ್ದೀನಿ. ಈ ಥರ ದಿಬ್ಬ ಹಾಕಿ ಮಣ್ಣು ಚೆನ್ನಾಗಿರಬೇಕು. ಈ ಇಪ್ಲಿ ಗಿಡಗಳು ಬುಡಗಳು ಅವೆಲ್ಲ ಕಿತ್ಬಿಟ್ಟು ಇದು ಮಾಡೋ ನೆಲಗಳಿಗೆಲ್ಲ ಆಗಲ್ಲ. ಇದು ಬಹಳ ಖರ್ಚಿನ ಬೆಳೆ. ಇದು ಸಲಹೆದಾರರು ಬಹಳ ಮುಖ್ಯ. ಇದಕ್ಕೆ ಸಲಹೆದಾರನ ಇಟ್ಕೊಂಡು ನಾವು ದಾಳಿಂಬೆ ಬೆಳೆ ಬೆಳೆದ್ರೆ ಎಲ್ಲ ಬೆಳೆಗಳಿಗೂ ಲಾಭದಾಯಕವಾಗಿರ್ತದೆ. ಆದರೆ ದಯವಿಟ್ಟು ಶ್ರಮ ಜಾಸ್ತಿ, ಖರ್ಚು ಜಾಸ್ತಿ. ದುಡ್ಡಿರೋರು, ಖರ್ಚು ಮಾಡೋರು, ಇದಕ್ಕೆಲ್ಲ ಸಪೋರ್ಟ್ ಮಾಡೋರು ಎಲ್ಲ ಚೆನ್ನಾಗಿದ್ರೆ ಈ ದಾಳಿಂಬೆ ಬೆಳ್ಕೊಬೋದು. ಇಲ್ದಿರಿದ್ರೆ ಸುಮ್ಮನೆ ಕೈ ತೊಳ್ಕೊಂಡು ಲಾಸ್ ಆಗ್ಬಿಡ್ತೀವಿ. ಹುಷಾರಾಗಿ ನೋಡ್ಕೊಂಡು ಈ ಥರ ಬೆಳೆ ಬೆಳೆದ್ರೆ ಭಾರಿ ಖರ್ಚು ಬರ್ತದೆ. ಸಲಹೆ ಬೇಕು, ಸಲಹೆಯವ್ರು ಮೇಯ್ನು ಇದಕ್ಕೆಲ್ಲ. ನಮ್ಗೆ ಇದು ಬೀದರ್ ಕಡೆಯಿಂದ ಸುನಿಲ್ ಡಾಕ್ಟರ್ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿ, ನೋಡಿ ಈ ಥರ ಎಲ್ಲ ನೋಡಿ, ಈ ಥರ ಡ್ರಿಪ್ಪು ಈ ಕ್ಲೀನಾಗಿ ಈ ಥರ ನೋಡು, ಯಾವ ಥರ ಡ್ರಿಪ್ ಹಾಕಬೇಕು, ಯಾವ ಥರ ಎಷ್ಟು ಅಂತರ ಮಾಡಬೇಕು ಏನು ಅಂತೆಲ್ಲ ಸಲಹೆ ಕೊಟ್ಟು ನಮ್ಗೆ ಇದು ಮಾಡಿದ್ದಾರೆ. ಇದು ನಾವು ಈ ದಿಬ್ಬು ಹಾಕ್ಬೇಕಾದ್ರೆ ಕೆಳಗಡೆ ದಿಬ್ಬ ಹಾಕ್ಬೇಕಾದ್ರೆ 3 ಅಡಿ ಆಗಲ್ಲ, 1-2 ಅಡಿ ಹೈಟು ಪ್ರಕಾರ ನಮ್ಮ ಡಾಕ್ಟ್ರು ಹೇಳಿರೋ ಪ್ರಕಾರವಾಗಿ ಇದನ್ನ ಹಾಕಿ ಮಾಡಿ. ಇವಾಗ ಇದು 2ನೇ ಕ್ರಾಪ್ ನಮ್ಮದು. ಸುಮಾರು ಅವ್ರು ಹೇಳಿರೋ ಪ್ರಕಾರ ನಾನು ಇವೆಲ್ಲ ಡ್ರಿಪ್ಗಳಾಗ ಅವೆಲ್ಲ ಜಾಸ್ತಿ ಕೊಟ್ಟಿಲ್ಲ. ಆದಷ್ಟು ಭೂಮಿ ಮೇಲೇನೆ ಚೆಲ್ಲಿದ್ದೀನಿ. ಮಳೆ ಬಿದ್ದಾಗೆಲ್ಲ ಭೂಮಿ ಮೇಲೇನೆ ಚೆಲ್ಲಿ ಎಲ್ಲ ಇದು ಮಾಡಿದ್ದೀನಿ. ನೋಡಿ, ಈ ಥರ ಕಾಯಿ ಬಂದಿದೆ ಸೈಜು. ಅವ್ರು ಹೇಳಿರೋದು ಒಂದು ಚೂರು ಬಿಡ್ದಿರೋದು ಎಲ್ಲ ಪೂರ್ತಿ ಜಾಸ್ತಿ ಶ್ರೇಯಸ್ ಕಂಪ್ನಿದು ಹುಬ್ಳಿದು. ಆದಷ್ಟು ಹುಡುಕಿ ತಂದು ಅವ್ರು ಹೇಳಿರೋದನ್ನು ತಗೊಂಬಂದು ಹೊಡೆದ್ರೆ ನೋಡಿ ಈ ಥರ ಎಲ್ಲ ಬರ್ತದೆ. ಅವ್ರ ಸಲಹೆ ಬಹಳ ಮುಖ್ಯ. ಅವ್ರು ಎಷ್ಟು ನಾವು ಚೆನ್ನಾಗಿ ಅವ್ರು ಹೇಳಿರೋದು ಔಷಧಿ ಎಲ್ಲ ನಾವು ಮಾಡಿ ಖರ್ಚು ಜಾಸ್ತಿ ಬರ್ತದೆ ಅದು ಬರ್ತದೆ ಅಂತ ನೋಡೋದಲ್ಲ, ಮಾಡಿ ಶ್ರದ್ಧೆ ವಹಿಸಿ ಅವ್ರು ಹೇಳಿರೋ ಪ್ರಕಾರ ಬುಕ್ಕಾಗಿ ಏನು ಬರೆದಿರ್ತಾರೆ ಅದ್ರ ಪ್ರಕಾರ ನಡ್ಕೊಂಡು ಹೋದರೆ ದಯವಿಟ್ಟು ಶ್ರಮ. ಆದರೆ ದುಡ್ಡು ಸ್ವಲ್ಪ ಜಾಸ್ತಿ ಬೇಕು. ದುಡ್ಡು ಇಲ್ದಿದ್ದವ್ರು ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು. ದುಡ್ಡಿರಬೇಕು. ದುಡ್ಡು ಇಲ್ದಿದ್ದು ಇದು ನಾವು 3-6 ಅಡಿ ಅಗಲ ದಿಬ್ಬು ಮಾಡಿ, ಈಗ ನಾವು ಲಾಗೋಡ್ಗಳೆಲ್ಲ ಈ ಪೂರ್ತಿ ದಿಬ್ಬ ಮೇಲೇನೆ ಸಿಲಿರೋದು. ಆದಷ್ಟು ಡ್ರಿಪ್ನಲ್ಲಿ ಕೊಡ್ದಿರ ಬರೀ ಭೂಮಿ ಮೇಲೇನೆ ಸಿಲಿ ಇದು ಮಾಡಂಗೆ ನಮ್ಮ ಸಲಹೆ ಕೊಟ್ಟಿದ್ದಕ್ಕೋಸ್ಕರಾಗಿ ಎಲ್ಲ ಪೂರ್ತಿ ಇದು ಸಲಹೆ ಇದ್ರ ಮೇಲೇನೆ ಹಾಕಿ ಎಲ್ಲ ಇದು ಮಾಡಿದ್ದೀವಿ. ಈ ಹೈಟು 1-2 ಅಡಿ ಹತ್ತಿರ ಇರಲಿ, ನೀರು ನಿಲ್ದಿದ್ದಂಗೆ
ವಾಟ ಮಾಡ್ಕೊಂಡು ಇದು ಮಾಡಿದ್ರೆ ಪರವಾಗಿಲ್ಲ. ಇಲ್ಲ ಅಂದರೆ ತೊಂದರೆ ಆಗ್ತದೆ. ಅದಕ್ಕೆ ಎಲ್ಲ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಅವ್ರು ಸರ್ ಸುನಿಲ್ ಡಾಕ್ಟರ್ ಹೇಳ್ದಂಗೆ 3 ಲೈನು ಡ್ರಿಪ್ ಮಾಡಿದ್ದೀನಿ. ಇದು ಬಹಳ ಹೆಲ್ಪ್ ಆಗಿದೆ. ಯಾಕಂದರೆ ನೀರು ಬೇಕು, ಇದಕ್ಕೆ ಮುಖ್ಯ ಇರೋದೇ ನೀರಿಗೋಸ್ಕರವಾಗಿ 3 ಲೈನ್ ಮಾಡಿ ಎಲ್ಲ ಇದು ಮಾಡಿದ್ವಿ. ಒಳ್ಳೆ ಅನುಕೂಲ ಆಗಿ ರಿಸಲ್ಟ್ ಬರ್ತದೆ. ಇರೋದ್ರ ಪ್ರಕಾರವಾಗಿ ಮಾಡಿದ್ದೀವಿ. ಆದರೆ ನನ್ನ ಗಿಡದಲ್ಲಿ ನಾನು ನಿರೀಕ್ಷೆ ಮಾಡಿರೋ ಪ್ರಕಾರವಾಗಿ ಒಂದು 50 kg ನಾವು ಬರ್ತದಂಥ ಒಂದು ಇದು ಮಾಡಿಕೊಂಡು ಒಂದು 40 kg 50 kg ನೋಡಿ ಇವಾಗ ಈ ಥರ ಬಂದಿದೆ. ನಮ್ಮದು ಕಾಯಿನೂ ಸಿಪ್ಪೆ ಒಳಗಡೆ ದಪ್ಪ ಇದೆ, ಪ್ರಾಬ್ಲಮ್ ಏನಿಲ್ಲ. ದಯವಿಟ್ಟು ನಮ್ಮ ಡಾಕ್ಟ್ರು ಸಲಹೆ ಮಾಡಲಿಕ್ಕೆ ಹೋದರೆ ಯಾವ ತೊಂದರೆನೂ ಇಲ್ಲ. ಆಯ್ತು ಬರ್ರಿ ಸರ್.